ಇಂದು ಸಿಎಂ ಸಿದ್ದರಾಮಯ್ಯಗೆ ಮೂಡ ಅಗ್ನಿ ಪರೀಕ್ಷೆ. ಇವತ್ತು ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಕೆ ಆಗಲಿದೆ. ಈಗಾಗಲೇ ವಾದ ಪ್ರತಿವಾದವನ್ನ ನಡೆಸಿದ್ದಾರೆ ವಕೀಲರು. ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ದಾರೆ ನ್ಯಾಯವಾದಿಗಳು. ಇವತ್ತು ಸಿಎಂ ಪರ ವಕೀಲರಿಂದ ಸಮರ್ಥನೀಯ ವಾದ ಇದೆ. ನಂತರ ಕೋರ್ಟ್ ತೀರ್ಪು ಪ್ರಕಟಿಸುವಂತ ಸಾಧ್ಯತೆ ಇದೆ, ಇಲ್ಲವೇ ವಿಚಾರಣೆಯ ತೀರ್ಪನ್ನ ಕಾಯ್ದಿರಿಸುವಂತ ಸಾಧ್ಯತೆ ಇದೆ. ಮೊನ್ನೆ ರಾಜ್ಯಪಾಲರ ಪರ ವಾದವನ್ನ ಮಂಡಿಸಿದ್ರು ತುಷಾರ್ ಮೆಹ್ತಾ. ದಾಖಲೆ ಸಮೇತ ರಾಜ್ಯಪಾಲರ ನಿರ್ಧಾರದ ಮೇಲೆ ವಾದವನ್ನ ಮಾಡಿದ್ರು. ನೋಡಿ, ಇವತ್ತು ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಕಳೆದ ಬಾರಿ ಮತ್ತು ಅದರಿಂದ ಹಿಂದೆ ಸಿದ್ದರಾಮಯ್ಯನವರ ಪರವಾಗಿ ಸಿಂಘ್ವಿ ವಾದವನ್ನ ಮಂಡಿಸಿದ್ರು, ರಾಜ್ಯಪಾಲರ ಪರವಾಗಿ ಮೆಹ್ತಾ ಅವರು ವಾದವನ್ನ ಮಂಡಿಸಿದ್ರು. ಇದರ ನಡುವೆ ದೂರುದಾರರ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು. ಇವತ್ತಿಗೆ ಈ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇವತ್ತು ಮತ್ತೆ ಸಿಎಂ ಪರ ವಕೀಲರು ವಾದವನ್ನ ಮಂಡಿಸಲಿದ್ದಾರೆ. ಇವತ್ತು ತೀರ್ಪು ಪ್ರಕಟ ಆಗಬಹುದು ಅಥವಾ ತೀರ್ಪನ್ನ ಕಾಯ್ದಿರಿಸಬಹುದು. ಎರಡರಲ್ಲಿ ಒಂದಾಗತ್ತೆ. ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ರಿಲೀಫ್ ಇತ್ತು, ಈಗ ಮತ್ತೆ ಟೆನ್ಷನ್ ಶುರು ಆಗ್ತಾ ಇದೆ. ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ. ಎಲ್ಲರ ಚಿತ್ತ ಈ ವಾದ ಪ್ರತಿವಾದಿಗಳ ಮೇಲೆ ಮತ್ತು ತೀರ್ಪಿನ ಮೇಲೆ ಇರೋದು. ಇವತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯಗೆ ಮೂಡ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಇವತ್ತು ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ವಕೀಲರು ವಾದವನ್ನು ಮಂಡಿಸಲಿದ್ದಾರೆ. ಈ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತೇ ತೀರ್ಪು ಪ್ರಕಟ ಆಗಬಹುದು ಅಥವಾ ಈ ತೀರ್ಪನ್ನ ಕಾಯ್ದಿರಿಸಬಹುದು. ಇನ್ನೊಂದು ಡೇಟನ್ನು ಕೊಟ್ಟು ಆ ಡೇಟ್ಗೆ ತೀರ್ಪನ್ನು ಪ್ರಕಟಿಸಬಹುದು. ಎರಡು ರೀತಿಯಾದಂಥ ಬೆಳವಣಿಗೆ ಇವತ್ತಾಗತ್ತೆ. ಹಾಗಾಗಿ ಎಲ್ಲರ ಚಿತ್ತವೂ ಕೂಡ ಇದೀಗ ಕೋರ್ಟ್ನತ್ತ ಇದೆ. ಕಾಂಗ್ರೆಸ್ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ, ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ, ಮೈತ್ರಿ ನಾಯಕರ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇವತ್ತಿನ ಬೆಳವಣಿಗೆಗಳು ಏನಾಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಕಾಯುವಂಥ ಸ್ಥಿತಿ ಇದೆ. ಮೊನ್ನೆ ರಾಜ್ಯಪಾಲರ ಪರ ವಾದವನ್ನು ಮಂಡಿಸಿದ್ರು ತುಷಾರ್ ಮೆಹ್ತಾ. ಒಂದಷ್ಟು ವಿಚಾರಗಳನ್ನು ಹೇಳಿದರು. ದಾಖಲೆ ಸಮೇತ ರಾಜ್ಯಪಾಲರ ನಿರ್ಧಾರದ ಮೇಲೆ ವಾದವನ್ನು ಮಂಡಿಸಲಾಗಿತ್ತು. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಪರ ವಕೀಲರು ಕೂಡ ವಾದ ಮಂಡಿಸಿದ್ರು. ಇವತ್ತು ತುಷಾರ್ ಮೆಹ್ತಾ ಕೇಳಿದಂತೆ ಕೆಲವೊಂದಷ್ಟು ಪ್ರಶ್ನೆಗಳಿಗೆ, ಅದರ ಜೊತೆಗೆ ಸಿದ್ದರಾಮಯ್ಯನವರ ಪಾತ್ರ ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲ, ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳು ಇದೆಲ್ಲವನ್ನ ಸಬ್ಮಿಟ್ ಮಾಡುವಂಥ ಸಾಧ್ಯತೆಗಳು ಇದೆ. ಇವತ್ತಿನ ವಾದ ಕೂಡ ಕುತೂಹಲ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಸಿಂಘ್ವಿ ಅವರು ಏನು ವಾದವನ್ನು ಮಂಡಿಸಬಹುದು, ಏನು ವಿಚಾರವನ್ನು ಹೇಳಬಹುದು ಅನ್ನುವಂಥದ್ದು. ಇದೆಲ್ಲದರ ನಡುವೆ ಜಡ್ಜ್ ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಮೂಡ ಹಗರಣ ಅಂತಿದ್ದೀರಾ, ಇದರಲ್ಲಿ ಸಿಎಂ ಪಾತ್ರ ಏನು ಅನ್ನೋದನ್ನ ಹೇಳಿ ಫಸ್ಟು ಅಂತ ಹೇಳಿದ್ರು. ಸೊ ಇವತ್ತಿನ ಬೆಳವಣಿಗೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ.